Hello guys, namaste. Welcome back to my YouTube channel. ಕೊಚ್ಚಿಂತ್ರ ಮದುರೈಗೆ ನೈಟ್ 12:30 ಅಮೃತ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು. ಸೊ ಅರೌಂಡ್ 9:40ಗೆ ನಾ ರೀಚ್ ಆಗಿದ್ದೆ ಮದುರೈ. ಅಲ್ಲಿಂದ ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ಬಡ ಬಡ ಫ್ರೆಶ್ ಆಗಿ ನಾ ಹೊಂಟಿದ್ದೆ ಮೀನಾಕ್ಷಿ ಅಮ್ಮನ ದರ್ಶನ ತಗೊಳಕ್ಕೆ. ಸೊ ಭಾಳ ದಿನ ಆದ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೇನಿ ಆ್ಯಂಡ್ ಇವತ್ತು ನಾ ಅದೇನಿ ಮಧುರೈ ಒಳಗೆ. ಸೊ ಅಡ್ಡಾಡ್ಬೇಕಂತ ಮನಸ್ಸತ್ತೆ. ಸೊ ಹೊಂಟು ಬಂದ್ಬಿಟ್ಟೆ. ಈಗ ಮಧುರೈ ಮೀನಾಕ್ಷಿ ಅಮ್ಮನ ದರ್ಶನ ಮಾಡ್ಕೊಳಕ್ ಹೊಂಟೇನಂತ ರೆಡಿಯಾಗಿ ಪಟ್ಟನ ನೋಡ್ರಿ ಹೆಂಗ್ ಕಾಣತೀನಿ ಕಮೆಂಟ್ ಮಾಡ್ರಿ. ಅಂಡ್ ದರ್ಶನ ಮಾಡ್ಕೊಂಡು ವಾಪಸ್ ಸಿಗ್ತೇನಂತ ಅಂಡ್ ಮಧುರೈ ಮೀನಾಕ್ಷಿ ದೇವ್ರದ್ದು ಏನ್ ಹಿಸ್ಟ್ರಿ ಐತೆ ಅನ್ನೋದು ತಿಳಿಸ್ಕೊಡ್ತೇನೆ. ಗೈಸ್ ನಾ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದೆ ಅಂಡ್ ದರ್ಶನ ಎಲ್ಲ ಭಾಳ ಚಲೋ ಆತು. ಬಟ್ ಕ್ಯೂ ಇತ್ತು ಎಲ್ಲಾ ಕಡೆ ಅಂಡ್ ನಾ ಸ್ಪೆಷಲ್ ಟಿಕೆಟ್ ತಗೊಂಡು ಒಳಗೆ ಹೋಗಿ ಬಂದೆ. ಚಲೋ ಇತ್ತು ಎಲ್ಲಾನು. ಅಂಡ್ ಮಧುರೈದು ಒಂದು ನಾ ಸಣ್ಣ ಹಿಸ್ಟ್ರಿ ಸ್ಟೋರಿ ಹೇಳ್ಬೇಕಂತಂದ್ರ ಪಾಂಡ್ಯಾಸ್ ಅವ್ರದ್ದೇನ್ ರಾಜ್ಯದ ಆಳ್ವಿಕೆ ಇತ್ತಲ್ಲ 16th to 13th century ಅರೌಂಡ್ ಆ ಟೈಮ್ ಒಳಗ ಮಲಯ ಧ್ವಜ ಅನ್ನೋ ಒಂದು ರಾಜನಿಗ ಮಕ್ಳು ಇರಂಗಿಲ್ಲ. ಸೊ ಅವ ಒಂದ್ ಯಜ್ಞ ಮಾಡ್ತಾನೆ. ಯಜ್ಞ ಮಾಡಾದ್ಮೇಲೆ ಹುಟ್ಟಿದಂತ ಬಾಲಕಿನ ಮೀನಾಕ್ಷಿ ಅಮ್ಮ. ಬಟ್ ಹುಟ್ಟಿದಾಗ ಅವ್ರಿಗೆ 3 ಸ್ಥಾನಗಳು ಇರ್ತಾವ. ಇದ್ಮೇಲೆ ಅಲ್ಲಿ ಒಂದು ಡಿವೈನ್ ವಾಯ್ಸ್ ಹೇಳ್ತೈತಿ ದಟ್ ಯಾವಾಗ ಅವ್ರ ಗಂಡಗ್ ಮೀಟ್ ಆಗ್ತಾರ ಅಂದ್ರ ಪತಿಗ್ ಮೀಟ್ ಆಗ್ತಾರ ಅವಾಗ ಅದು 3ನೇ ಸ್ಥಾನ ಹೊಕ್ಕೇತಿ ಅಂತ ಇರುತ್ತ. ಅದಾದ್ಮೇಲೆ ಬೆಳಿತಾರ ಮೀನಾಕ್ಷಿ ಅವ್ರು. ಬೆಳೆದಾದ್ಮೇಲೆ ಶಿ ವಾಸ್ ಅ ವಾರಿಯರ್, ಲೈಕ್ ಕ್ವೀನ್ ವಾರಿಯರ್. ಅದಾದ್ಮೇಲೆ ಅವ್ರ ಒಂದ್ ಟೈಮ್ ಒಳಗ ಸುಂದರೇಶ್ವರ್ಗೆ ಭೇಟಿ ಆಗ್ತಾರ. ದಟ್ ಈಸ್ ಅವ್ರು ಯಾರಂತಂದ್ರೆ ಶಿವಾನೇ ಇರ್ತಾರ. ಪಾರ್ವತಿಯ ರೂಪನ ಮೀನಾಕ್ಷಿ. ಅವ್ರ ಭೇಟಿ ಆದ್ಮೇಲೆ ಅದ್ ಡಿವೈನ್ ವಾಯ್ಸ್ ಹೇಳಿದಂಗ ಅವ್ರ 3ನೇ ಸ್ಥಾನ ಮಾಯ ಆಗ್ತೈತಿ. ಅದಾದ್ಮೇಲೆ ಅವ್ರಿಗೆ ಪೂಜೆದು ಮಾಡ್ತಾರ. ಅಂಡ್ ಇಲ್ಲಿದ ಡ್ರಾವಿಡಿಯನ್ ಆರ್ಕಿಟೆಕ್ಚರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದಂತ ನಾವು ಹೇಳ್ಬೋದು. ಎಲ್ಲ ಚಲೋ ಇತ್ತು, ಚಲೋ ದರ್ಶನ ಆಯ್ತು. ಬಟ್ ನೀವು ಹಿಂದ್ ನೋಡ್ಬೋದು ಇಲ್ಲೇ ಕನ್ಸ್ಟ್ರಕ್ಷನ್ ಒಳಗ ಐತಿ. ಕನ್ಸ್ಟ್ರಕ್ಷನ್ ಅಂದ್ರೆ ಒಳಗ್ ಪೇಂಟಿಂಗ್ ಎಲ್ಲ ಮಾಡಕ್ ಕುಂತಾರ. ಮತ್ತು ಪ್ರಸಾದನು ಅಲ್ಲಿ ಒಳಗ್ ತಿನ್ಕೊಂಡ್ ಬಂದೆ. ಅನ್ನ ಇತ್ತು, ಅನ್ನ ಸಾರು ಮತ್ತು ಬದ್ನಿಕಾಯಿ ಪಲ್ಯ ಕೊಟ್ಟಿದ್ರು, ಆಲೂಗಡ್ಡೆ ಪಲ್ಯ ಕೊಟ್ಟಿದ್ರು ಆ್ಯಂಡ್ ಪಾಯಸ ಇತ್ತು. ಚಲೋ ಆತ್, ದರ್ಶನ ಚಲೋ ಆತ. ಆ್ಯಂಡ್ ಇಲ್ಲೇ ಈಗ ಲೋಕಲ್ ನಿಯರ್ ಬೈ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಣ ಅಂತ ಬರ್ರಿ. A few moments later. ಗೈಸ್ ಸೊ ನಾ ಈಗ ಬಂದೇನಿ ತಿರುಮಲೈ ನಾಯಕರ್ ಪ್ಯಾಲೇಸ್. ನೋಡ್ಬೋದು ನೀವಿಲ್ಲ. ಒಳಗೆ ಹೋಗಿ ತೋರಿಸ್ತೇನಂತ. ಆ್ಯಂಡ್ ಟಿಕೆಟ್ 10 ರೂಪಾಯಿ ಐತೆ ಒಬ್ರಿಗೆ. 5 ಗಂಟೆ ಕ್ಲೋಸ್ ಆಕೈತಿ. ಇದು ಆಕ್ಚುಲಿ ಹೆಂಗ್ ಟೇಸ್ಟ್ ಬರೋದೈತಿ ಅಂತಂದ್ರ ಧಾರವಾಡ ಪೇಡ ಮತ್ತೆ ಕುಂದ ಇರ್ತೈತಲ್ಲ ಸೇಮ್ ಹಂಗ ಟೇಸ್ಟ್ ಬರೋದೈತಿ. ಬಟ್ ತಂಪ್ ಐತಿ, ಕೋಲ್ಡ್ ಐತಿ. ಅಂಡ್ ಯು ಕ್ಯಾನ್ ಟ್ರೈ ದಿಸ್. ಅಂಡ್ ಮಧುರೈ ಫೇಮಸ್ ಇರೋದ ನಾನ್ ವೆಜ್. ಈಗ ಮಟನ್ ಅದು ಚಲೋ ಸಿಗ್ತೈತಿ. ಇಲ್ಲ ನನ್ನ ಫ್ರೆಂಡ್ಸ್ ಹೇಳಿ ಕಳ್ಸಾರ ನಂಗ. ಬಟ್ ಅನ್ಫಾರ್ಚುನೇಟ್ಲಿ ನಾ ಮಟನ್ ತಿನ್ನಂಗಿಲ್ಲ. ಸೊ ಜಿಗರ್ ತಂಡ ಕುಡಿಯೋಣಂತ ಹೋಗೋಣಂತ.
A few moments later. ಗೈಸ್ ನಾಗ ಬಂದಿದ್ದೆ ತಪ್ಪಕುಲಂ ಮರಿಯಮ್ಮನ್ ಟೆಂಪಲ್. ಈಗ ಇಲ್ಲೇ ನನ್ ಹಿಂದ ಟೆಂಪಲ್ ಐತಿ, ನಾ ಹೋಗಿ ದರ್ಶನ ತಗೊಂಡ್ ಬಂದೆ. ಅಂಡ್ ಮುಂದ್ ಎಷ್ಟ್ ಚಂದ ಬ್ಯೂಟಿಫುಲ್ ವ್ಯೂ ಐತ್ಲಾ, ಚುಮ್ಮಾ ವ್ಯೂ ಐತಿ, ತೋರಿಸ್ತೇನಿ ನೋಡ್ರಿ. ಇದ್ರದ್ದು ಸಿನಿಮಾಟಿಕ್ ವ್ಯೂ ಹಾಕ್ತೇನಂತ, ನೋಡಿ ಎಂಜಾಯ್ ಮಾಡ್ರಿ. ಅಂಡ್ ಇಲ್ಲೇ ಮುಂದ್ ಇದೊಂದ್ ವಾಕ್ವೇ ಗತೆ ಐತಿ. ಸೊ ಗೈಸ್ ನಾ ಬಂದೆ ಈಗ ರೂಮ್ ಕಡೆ. ಮಧುರೈ ಮೀನಾಕ್ಷಿ ಅಮ್ಮನ ದರ್ಶನ ಆಯ್ತು, ಭಾಳ ಚಲೋ ಆದ ದರ್ಶನನು. ಆ್ಯಂಡ್ ಮಧ್ಯಾಹ್ನ ಅಲ್ಲಿ ಪ್ರಸಾದ ಮಾಡ್ಕೊಂಡು ಆಮೇಲೆ ನಾನು ಅಡ್ಡಾಡಕ್ಕೆ ಹೋಗಿದ್ದೆ. ನಾಯಕರ್ ಪ್ಯಾಲೇಸ್ ಹೋದೆ, ಅದಾದ್ಮೇಲೆ ಮರಿಯಮ್ಮ ಟೆಂಪಲ್ ಇತ್ತು, ತೆಪ್ಪು ಕಲ್ಲಂ ಸಮಥಿಂಗ್, ಅಲ್ಲಿ ಹೋಗಿದ್ದೆ. ಅಲ್ಲೂ ಮಸ್ತ್ ಇತ್ತು, ಫುಲ್ ಸನ್ಸೆಟ್ ನೋಡ್ಕೊಂಡು ಬಂದೆ. ಅದಾದ್ಮೇಲೆ ಏನು ಮಾಡಿದೆ, ಜಿಗರ್ ತಂಡ ಕುಡಿದೆ. ಮಧುರೈದು ಫೇಮಸ್ ಜಿಗರ್ ತಂಡ ಟ್ರೈ ಮಾಡಿದೆ. ಮಟನ್ ಸಜೆಸ್ಟ್ ಮಾಡಿದ್ರೆ ಬಟ್ ನಾ ತಿನ್ನಂಗಿಲ್ಲ, ಸೊ ಅದ್ರದ್ದು ಬಗ್ಗೆ ತಲೆಗೆಡ್ಸ್ಕೊಳ್ಳಿಲ್ಲ. ಆ್ಯಂಡ್ ನಾಳೆಗ ನಮ್ಮ ಪಯಣ ರಾಮೇಶ್ವರಂ ಕಡೆಗೆ. ಸೊ ಬೆಳಗ್ಗೆ 7 ಗಂಟೆಗೆ ಟ್ರೈನ್ ಐತಿ. ಈಗ ಮಲ್ಕೊಂಡು ರೆಸ್ಟ್ ಮಾಡ್ತೇನಂತ. ಬೆಳಗ್ಗೆ 7 ಗಂಟೆಗೆ ಇಲ್ಲಿಂದ ರಾಮೇಶ್ವರಂ ಬಿಡ್ಬೇಕು. ಸೊ ಸಿಗೋಣಂತೆ ಅಲ್ಲಿ ತನ. ಬೈ ಬೈ ಗೈಸ್ ಆ್ಯಂಡ್ ಕೀಪ್ ವಾಚಿಂಗ್. The next morning. ಗೈಸ್ ನಾ ಅದೇನೀಗ ಮಧುರೈ ಜಂಕ್ಷನ್ ಒಳಗ ಇಲ್ಲಿ ನಮ್ಮ ಟ್ರೈನ್ ಅದ. ನಾನೀಗ ರಾಮೇಶ್ವರಂ ಹೊಂಟೇನಿ. ಸೊ ಬೆಳಗ್ಗೆ 7 ಗಂಟೆಗೆ ಐತಿದ್ದು ಟ್ರೈನ್. ಆ್ಯಂಡ್ ಪಮ್ಮನ್ ಬ್ರಿಡ್ಜ್ ಅದು ನೋಡಕ್ ನಾ ಭಾಳ ಎಕ್ಸೈಟೆಡ್ ಅದೇನಿ. ಆ್ಯಂಡ್ ಇದು ನನ್ನ ಫಸ್ಟ್ ಜ್ಯೋತಿರ್ಲಿಂಗ ಮತ್ತು ಫಸ್ಟ್ ಚಾರ್ಧಾಮ್ ಒಳಗಿಂದ ಒಂದು ದೇವ್ರ ದರ್ಶನ ಮಾಡ್ಕೊಳಕ್ ನಾ ಹೊಂಟೇನಿ ಇವತ್ತು. Few moments later. ಗೈಸ್ ನೆಕ್ಸ್ಟ್ ಪಮ್ಮನ್ ಬ್ರಿಡ್ಜ್ ಬರ್ತೈತಿ. ಆ್ಯಂಡ್ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಆಗತೈತಿ. ಹೊಟ್ಟೆಯೊಳಗೆಲ್ಲ ಬಟರ್ಫ್ಲೈಸ್ ಬರತ್ತವು. ಏನು ಹೇಳಿ ನನ್ನ ಫೀಲಿಂಗ್ ನಾ ನಿಮ್ಗೆ.